ಹಾಯ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಎನ್ರೋಲಿಂಗ್ ಟು ಕ್ಯಾನ್ವಾ ಕೋರ್ಸ್. ಸೊ ಈ ಕೋರ್ಸಲ್ಲಿ ನಾವು ಕ್ಯಾನ್ವಾ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ, ಕ್ಯಾನ್ವಾದಿಂದಾಗೋ ಅಡ್ವಾಂಟೇಜಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ, ಕ್ಯಾನ್ವಾನ ಫುಲ್ಲೆಸ್ಟ್ ಆಗಿ ಬೇಸಿಕ್ಕಿಂದ ಅಡ್ವಾನ್ಸ್ಡ್ ಲೆವೆಲ್ವರೆಗೂ ಹೇಗೆಲ್ಲ ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ಗ್ರಾಫಿಕ್ಸ್ನಾಗಲಿ, ವಿಡಿಯೋಸ್ನಾಗಲಿ, ರೀಲ್ಸ್ನಾಗಲಿ, ತಮ್ನೇಲ್ಸ್ನಾಗಲಿ ಕ್ರಿಯೇಟ್ ಮಾಡ್ಕೊಬೋದು ಅಂತ ನೋಡೋಣ. ಸೊ ಬೇಸಿಕಲಿ ಕ್ಯಾನ್ವಾ ಅಂದರೆ ಏನು? ಕ್ಯಾನ್ವಾ ಈಸ್ ಅ ವೆಬ್ ಬೇಸ್ಡ್ ಗ್ರಾಫಿಕ್ ಡಿಸೈನಿಂಗ್ ಸಾಫ್ಟ್ವೇರ್. ಅಂದರೆ ನೀವು ನಿಮ್ಮ ಹತ್ರ ಅವೈಲಬಲ್ ಇರುವಂತಹ ವೆಬ್ ಬ್ರೌಸರ್ನ ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ತರಹ ಗ್ರಾಫಿಕ್ಸ್ನ ಕ್ರಿಯೇಟ್ ಮಾಡ್ಬೋದು. ಅಂದರೆ ನೀವೇನಾದರೂ ಫ್ರಮ್ ದ ಸ್ಕ್ರಾಚ್ ಗ್ರಾಫಿಕ್ ಡಿಸೈನನ್ನು ಕಲಿಬೇಕು ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಮಂತ್ಸ್ ಆರ್ ಇಯರ್ಸ್ ಟು ಮಾಸ್ಟರ್ ದ್ಯಾಟ್. ಅಂದರೆ ಸೊ ನಿಮಗೆ ತುಂಬ ವರ್ಷ ಬೇಕಾಗುತ್ತೆ ಆ ಗ್ರಾಫಿಕ್ ಡಿಸೈನಿಂಗ್ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಮಾಸ್ಟರ್ ಆಗೋದಕ್ಕೆ. ಸಪೋಸ್ ನೀವು ಇಲಿಸ್ಟ್ರೇಷನ್ ಕಲಿತೀರಾ, ಅಡೋಬ್ ಇಲಿಸ್ಟ್ರೇಟರ್ ಕಲಿತೀರಾ ಅಂದರೆ ಇಟ್ ಹಸ್ ಲಾಟ್ ಆಫ್ ಫೀಚರ್ಸ್. ಸೊ ಅದನ್ನೆಲ್ಲ ಕಲಿಬೇಕು, ಅದ್ರ ಬಗ್ಗೆ ಡಿಸೈನ್ ಪ್ರಿನ್ಸಿಪಲ್ಸ್ನ ಅರ್ಥ ಮಾಡ್ಕೊಬೇಕು. ಸೊ ಅದನ್ನು ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ನೀವು ಫೋಟೋಶಾಪ್ ಮಾಸ್ಟರ್ ಆಗಬೇಕು ಅಂದರೆ ಇಟ್ ಈಸ್ ಅ ಹ್ಯೂಜ್ ಸಾಫ್ಟ್ವೇರ್, ಅದಕ್ಕೂ ಕೂಡ ತುಂಬ ವರ್ಷ ಬೇಕಾಗುತ್ತೆ. ಬಟ್ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸೊ ಕ್ಯಾನ್ವಾ ಕ್ರಿಯೇಟರ್ಸ್ ಏನು ಮಾಡಿದ್ರು, ಒಂದು ಕ್ಯಾನ್ವಾ ಅನ್ನೋ ವೆಬ್ ಬೇಸ್ಡ್ ಗ್ರಾಫಿಕ್ ಡಿಸೈನಿಂಗ್ ಸಾಫ್ಟ್ವೇರ್ನ ಇಂಟ್ರಡ್ಯೂಸ್ ಮಾಡಿಸಿದ್ರು. ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಬ್ರೌಸರಿಂದನೇ ಅವೈಲಬಲ್ ಇರುವಂತಹ ಟೆಂಪ್ಲೇಟ್ಸ್ನ ತಗೊಂಡು ಮತ್ತು ನಿಮ್ಮ ಹತ್ರ ಇರುವಂಥ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮಗೆ ಬೇಕಾಗಿರುವಂತಹ ಗ್ರಾಫಿಕ್ಸ್ನ ಕ್ರಿಯೇಟ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸಲ್ಲಿ ಅಪ್ಲೋಡ್ ಮಾಡ್ಕೊಬೋದು. ಸೊ ಆಫ್ಟರ್ ಲರ್ನಿಂಗ್ ದಿಸ್ ಕೋರ್ಸ್ ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್ಡ್ವರೆಗೆ ಕ್ಯಾನ್ವಾಗ ಬೇಕಾಗಿರುವಂತಹ ಎಲ್ಲ ಥಿಂಗ್ಸನ್ನು ನಾನು ಕಲಿಸ್ಕೊಡ್ತೀನಿ. ಸೊ ಫಸ್ಟಿಂದ ಲಾಸ್ಟ್ ತನಕ ವಿಡಿಯೋನ ಒಂದು ಮಿಸ್ ಮಾಡಿದೆ ನೋಡಿ, ಆಯಿತಾ? ಸೊ ಇನ್ನಾಗ್ತಡ ಸೊ ಕ್ಯಾನ್ವಾಗೆ ಡೈವ್ ಇನ್ ಆಗೋಣ. ಸೊ ಕ್ಯಾನ್ವಾದಿಂದ ತುಂಬ ಅಡ್ವಾಂಟೇಜಸ್ ಇದೆ. ಕ್ಯಾನ್ವಾದಲ್ಲೇ ಕಲ್ತ್ಕೊಂಡು ಪ್ರಾಕ್ಟಿಕಲಾಗಿ ಸ್ಟೆಪ್ ಬೈ ಸ್ಟೆಪ್ A to Z ವರೆಗೂ ನಾನು ಹೇಳ್ಕೊಡ್ತೀನಿ. ಸೊ ಪೋಸ್ಟರ್ಸಿಂದ, ವಿಡಿಯೋಸಿಂದ, ಗ್ರಾಫಿಕ್ಸಿಂದ, ಫ್ಲೈಯರ್ಸಿಂದ, ಬ್ರೋಷರ್ಸಿಂದ ಪ್ರತಿಯೊಂದೂ ನೀವು ಇದರೊಳಗಡೆ ಕ್ರಿಯೇಟ್ ಮಾಡ್ಬೋದು. PPT ಪ್ರೆಸೆಂಟೇಷನ್ಸ್ ಕ್ರಿಯೇಟ್ ಮಾಡ್ಬೋದು, ಗ್ರಾಫಿಕ್ ಆ್ಯನಿಮೇಷನ್ಸ್ ಮಾಡ್ಬೋದು, ಲೋಗೋ ಕ್ರಿಯೇಟ್ ಮಾಡ್ಬೋದು, ವಾಟ್ ನಾಟ್ ಎಲ್ಲ ಕೂಡ ಅವೈಲಬಲ್ ಇದೆ. ಮತ್ತು ಇಮೇಜ್ ಜನರೇಟ್ ಮಾಡ್ಬೋದು. ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದಕ್ಕೆ ಎಲ್ಲೆಲ್ಲೋ ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ತೀವಿ. ಇನ್ಸೈಡ್ ದ ಕ್ಯಾನ್ವಾ ಸಾಫ್ಟ್ವೇರ್ ಇಟ್ ಸೆಲ್ಫ್ ಯು ವಿಲ್ ಗೆಟ್ ಅ ಬ್ಯಾಕ್ಗ್ರೌಂಡ್ ರಿಮೂವಲ್ ಆಪ್ಷನ್ಸ್, ವಿಡಿಯೋ ಬ್ಯಾಕ್ಗ್ರೌಂಡ್, ಗ್ರೀನ್ ಸ್ಕ್ರೀನ್ ರಿಮೂವಲ್ ಆಪ್ಷನ್ಸ್ ಬರುತ್ತೆ. ಸೊ ಪ್ರತಿಯೊಂದನ್ನು ಕೂಡ ನೀವು ಇನ್ಸೈಡ್ ದ ಕ್ಯಾನ್ವಾನೇ ಮಾಡ್ಬೋದಾಗಿದೆ. ಸೊ ಇದರಿಂದ ನಿಮ್ಮ ಕೆಲಸ ವರ್ಕ್ ಫ್ಲೋ ತುಂಬ ಈಸಿ ಆಗುತ್ತೆ. ಸೊ ಯಾಕೆಂದರೆ ಇಲ್ಲಿ ಟೆಂಪ್ಲೇಟ್ ಬೇಸ್ಡ್ ವರ್ಕ್ ಆಗುತ್ತೆ. ಕ್ಯಾನ್ವಾದ ಒಂದು ಗ್ರೇಟೆಸ್ಟ್ ಫೀಚರ್ ಏನಪ್ಪ ಅಂತ ಹೇಳಿದ್ರೆ, ಕ್ಯಾನ್ವಾದಲ್ಲಿ ಆಲ್ರೆಡಿ ಲಕ್ಷಾಂತರ ಟೆಂಪ್ಲೇಟ್ಸ್ ಇನ್ಬಿಲ್ಟ್ ಆಗಿರುತ್ತೆ. ಅಂದರೆ ಸಪೋಸ್ ನೀವೊಂದು ಸೋಷಿಯಲ್ ಮೀಡಿಯಾ ಪೋಸ್ಟರ್ಸ್ ಕ್ರಿಯೇಟ್ ಮಾಡ್ಬೋದು. ಅಂದರೆ ಎಕ್ಸಾಂಪಲ್ ನೀವೊಂದು ಇಂಟೀರಿಯರ್ ಕಂಪನಿ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ಇಂಟೀರಿಯರ್ ಕಂಪನಿ ಪೋಸ್ಟರ್ಸ್ನ ನೀವು ಫ್ರಮ್ ದ ಸ್ಕ್ರಾಚ್ ಕ್ರಿಯೇಟ್ ಮಾಡೋದಕ್ಕೆ ಸ್ವಲ್ಪ ಐಡಿಯಾಸ್ ಓಡಿಸ್ಬೇಕಾಗುತ್ತೆ, ಸ್ವಲ್ಪ ಕ್ರಿಯೇಟಿವಿಟಿ ಮಾಡಬೇಕಾಗುತ್ತೆ. ಅದೇ ನೀವು ಟೆಂಪ್ಲೇಟ್ಸ್ ಆಲ್ರೆಡಿ ಪ್ರೆಸೆಂಟ್ ಇತ್ತು ಅಂದರೆ ಜಸ್ಟ್ ಟೈಪ್ ಇಂಟೀರಿಯರ್ ಪೋಸ್ಟರ್ಸ್ ಅಂತ ಹೊಡೆದ್ರೆ ಸೊ ಇಂಟೀರಿಯರ್ ಪೋಸ್ಟರ್ಸ್ ಬರುತ್ತೆ. ಆ ಟೆಂಪ್ಲೇಟನ್ನು ತಗೊಂಡು ನಿಮಗೆ ಬೇಕಾಗಿರುವಂತಹ ಫಾಂಟನ್ನು ಹಾಕ್ಕೊಂಡು, ನಿಮಗೆ ಬೇಕಾಗಿರುವಂಥ ಕಂಟೆಂಟನ್ನು ಹಾಕ್ಕೊಂಡು ನೀವು ಈಸಿಯಾಗಿ ಪೋಸ್ಟ್ ಮಾಡಬಹುದು. ಯಾಕೆಂದರೆ ಆ ಟೆಂಪ್ಲೇಟ್ಸ್ನ ಕ್ರಿಯೇಟ್ ಮಾಡಿರೋದು ಬಂದು ಹೈಯೆಸ್ಟ್ ಲೆವೆಲ್ ಆಫ್ ಗ್ರಾಫಿಕ್ ಡಿಸೈನರ್ಸ್ ಆಗಿರ್ತಾರೆ. ಈ ಕೋರ್ಸಲ್ಲಿ ನಿಮಗೆ ಕ್ಯಾನ್ವಾದ ಕಂಪ್ಲೀಟ್ ಪಿಕ್ಚರ್ಸ್ ಸಿಗುತ್ತೆ. ಸೊ ನೀವೇ ನಿಮ್ಮ ಪೋಸ್ಟರ್ಸ್ನ, ನಿಮ್ಮ ವಾಲ್ಪೇಪರ್ಸ್ನ, ನಿಮ್ಮ ಬ್ಯಾನರ್ಸ್ನ, ನಿಮ್ಮ ಫ್ಲೈಯರ್ಸ್ನ, ನಿಮ್ಮ ಬ್ರೋಷರ್ಸ್ನ ಕ್ರಿಯೇಟ್ ಮಾಡ್ಕೊಬೋದು. ನೀವು PPT ಪ್ರೆಸೆಂಟೇಷನ್ಗಿಂತ ಈಸಿಯಾಗಿರುವಂತಹ ಆಪ್ಷನ್ಸ್ ಇದರಲ್ಲಿದೆ. ಅಂದರೆ ಹಂಡ್ರೆಡ್ಸ್ ಆಫ್ PPT ಟೆಂಪ್ಲೇಟ್ಸ್ ಕೂಡ ಇದರೊಳಗಡೆ ಇರೋದ್ರಿಂದ ಪ್ರೆಸೆಂಟೇಷನ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ಸೊ ಇನ್ನಾಗ್ತಡ, let's dive into the course and learn Canva and create graphics. Thank you so much.